ಇವತ್ತು ಕಾಂಗ್ರೆಸ್ಸು 5 ಗ್ಯಾರಂಟಿಗಳನ್ನು ರಾಜ್ಯದಲ್ಲಿ ಮಾಡಿದೆ. ನಾವು ಅವತ್ತು ಹೇಳಿದ್ವಿ, ಎಸ್ಪೆಷಲಿ ಮುಸಲ್ಮಾನರಿಗೆ ಒಂದಷ್ಟು ಭಾಗ್ಯಗಳನ್ನು ಅವರಿಗಾಗಿ ಅಂತಲೇ ಕೊಟ್ಬಿಟ್ರೆ ನಿಮ್ಮದು ಏನಿದೆ ಇಂಟೆನ್ಷನ್ನು ಇಡೀ ಇಡೀ ಕರ್ನಾಟಕಕ್ಕೆ ಗೊತ್ತು. ಆ ಇಂಟೆನ್ಷನನ್ನು ಒಂದು ಭಾಗ್ಯಗಳಲ್ಲಿ ಸೇರಿಸ್ಬಿಟ್ರೆ ಸುಮ್ಮನೆ 5 ಗ್ಯಾರಂಟಿಗಳನ್ನು ಕೊಟ್ಟು ಈಗ ಮುಸಲ್ಮಾನರಿಗೆ ಮತ್ತೆ ಸಪ್ರೇಟ್ ಅವಾಗ ಘೋಷಣೆ, ಯಾಕಂದರೆ ಅಪೀಸ್ಮೆಂಟ್ ಇದನ್ನು ಯಾವಾಗಲೂ ಈಗ ಅವರನ್ನು ಈ ಥರ ಅಪೀಸ್ಮೆಂಟ್ ಮಾಡ್ಕೊಂಡೇ ಓಡ್ ತೊಗೊಂಡು ಬರ್ತಿದ್ದೀರಾ. 2.5 ವರ್ಷ ಆಯಿತು. 2.5 ವರ್ಷದಲ್ಲಿ ಮುಸಲ್ಮಾನರಿಗೆ ಏನೇನು ಕೊಟ್ಟಿದ್ದಾರೆ ಅನ್ನೋದಂತೂ ಲೀಸ್ಟ್ ಮಾಡಿ ಅಂತಲೇ ನಾವು ಹೇಳ್ತಾನೆ ಇದ್ದೀವಿ. ನಾವು 5 ಗ್ಯಾರಂಟಿಗಳಲ್ಲಿ ಮುಸಲ್ಮಾನರಿಗಿಲ್ವಾ ಅಂತಲೂ ಒಂದು ಸಲ ಯೋಚನೆ ಮಾಡಿ. ಶಾಲೆಗಳನ್ನು ಓಪನ್ ಮಾಡ್ತೀರಾ, ಕಾಲೇಜುಗಳನ್ನು ಹೆಣ್ಮಕ್ಳಿಗೆ ಓಪನ್ ಮಾಡ್ತೀರಾ. ಅದು ಇನ್ನೂ ಕಾಲೇಜೇ ಶುರು ಆಗಿಲ್ಲ, ಹಳೆ ಕೊಟ್ಟಿದ್ದೇ ಕಾಲೇಜ್ ಇನ್ನೂ ಶುರು ಆಗಿಲ್ಲ, ಇನ್ನಷ್ಟು ಅಡಿಷನಲ್ ಕಾಲೇಜನ್ನು ಕೊಡ್ತೀರಾ. ನಾವು ಅವತ್ತಿಂದ ಹೇಳ್ತಾ ಇರೋದು ಈ 5 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿನ ಎಕ್ಸ್ಕ್ಲೂಸಿವ್ಲಿ ಫಾರ್ ಮುಸಲ್ಮಾನರಿಗೆ ಅಂತ ಮಾಡಿಬಿಡಿ ಅಂತ ನಾವು ಅವತ್ತು ಹೇಳ್ತಾ ಇದ್ವಿ. ಈಗ ಮತ್ತೊಂದು ಹೆಜ್ಜೆ, ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ಧರ್ಮಗುರುಗಳು ಬೇರೆ ಬೇರೆ ದೇಶದಿಂದ ಆಹ್ವಾನ ಮಾಡಿರೋವಂಥದ್ದು ನಮ್ಮ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ. ಇನ್ನೂ ಏನೇನು ಮಾಡೋಕ್ಕೆ ಈ ರಾಜ್ಯವನ್ನು ಹೊಡಿಬೇಕು, ಈ ದೇಶವನ್ನು ಹೊಡಿಬೇಕು, ನಮ್ಮನ್ನು ಅವ್ರನ್ನ ಬೇರೆ ಮಾಡಬೇಕು ಅನ್ನೋವಂಥವ್ರು, ಅಲ್ಲಿ ಯಾರ್ಯಾರು ಏನೇನು ಗುರುಗಳ ಅವ್ರದ್ದೇನಾದ್ರೂ ಕ್ರಾಸ್ ಚೆಕ್ ಆಗಿದೆಯಾ ನಂದು ಮೊದಲನೇದು. ಅಂದರೆ ಅವರು ಯಾವುದಾದ್ರೂ ಕಾಂಟ್ರವರ್ಷಿಯಲ್ ಇದ್ದಾರಾ ಅದನ್ನು ಕೂಡ ಕ್ರಾಸ್ ಚೆಕ್ ಆಗಬೇಕು, ಅದನ್ನು ಸ್ಕ್ರೀನಿಂಗ್ ಆಗಬೇಕು. ಇನ್ನೊಂದು ಭಾಳ ಮುಖ್ಯವಾಗಿ ನಮ್ಮ ಆ್ಯಕ್ಟ್ ಪ್ರಕಾರ ಯಾವುದೇ ಕಾರಣಕ್ಕೂ ಇಲ್ಲಿ ಧರ್ಮಗುರುಗಳು ಬಂದು ಧಾರ್ಮಿಕ ಚಟುವಟಿಕೆಗಳ ಭಾಗವಹಿಸುವಂಥದ್ದನ್ನು ನಮ್ಮಲ್ಲಿ ಒಂದಷ್ಟು ಕಾನೂನು ವ್ಯವಸ್ಥೆಯಲ್ಲಿ ಅವರಿಗೆ ರಿಸ್ಟ್ರಿಕ್ಷನ್ಸ್ ಇದೆ. ಇನ್ನೊಂದು ವೀಸಾ, ನಾನು ಅದೇ ಈಗ ನಮಗೊಂದು ಥರ ಹಿಂದೂಗಳಿಗೆ ಒಂದು ರೀತಿಯಾದಂಥದ್ದು, ಮುಸಲ್ಮಾನರಿಗೆ ಒಂದು ರೀತಿಯಾದ ಆ ಥರದ್ದೇನು ನಮ್ಮ ಒಟ್ಟು ವ್ಯವಸ್ಥೆಯಲ್ಲಿ ಫಾರಿನರ್ಸಿಗೆ ಈ ಥರದ್ದೆಲ್ಲ ವ್ಯವಸ್ಥೆಯಲ್ಲಿ ಇಲ್ಲ. ಆದರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಇವರು ಅಂದರೆ ಎಲ್ಲದಕ್ಕೂ ಸ್ಪೆಷಲ್. ಅವರು ಎಲ್ಲದಕ್ಕೂ ಸ್ಪೆಷಲ್. ನಿಮ್ಮ ತೊಡೆ ಮೇಲೆ ಕೂರಿಸ್ಕೊಳ್ಳಿ ಮಾನ್ಯ ಸಿದ್ದರಾಮಯ್ಯನವರೇ, ಜಮೀರ್ ಅಹಮದ್ ಅವರೇ, ನಮಗೇನು ಬೇಜಾರಿಲ್ಲ. ಆದರೆ ನಮಗೂ ಒಂದು ಸ್ವಲ್ಪ ಅವಕಾಶ ಕೊಡಿ. ನಾವು ಇಲ್ಲಿ ಗಣಪತಿ ಹಬ್ಬನ ಮಾಡ್ತೀವಿ ಅಂತ ಹೇಳಿದಾಗ ನಮಗೆ 108 ರಿಸ್ಟ್ರಿಕ್ಷನ್ಸು ಯಾವ ಆ್ಯಕ್ಟಲ್ಲೂ ಇಲ್ಲ. ನಾವು ಗಣಪತಿ ಹಬ್ಬದ ಸಂದರ್ಭದಲ್ಲಿ ಗಣಪತಿಯ ವಿಸರ್ಜನೆ ಮಾಡಬೇಕು ಅಂತ ಹೊರಟ್ರೆ ನಮಗೆ ಗಣಪತಿ ಇಡೋದೇ ಬೇಡನಪ್ಪ ಅನ್ನೋ ಮಟ್ಟಕ್ಕೆ ಕಿರುಕುಳ. ನೀವು ಅವರಿಗಾದರೆ ಬೇರೆ ಕಂಟ್ರಿಯಿಂದ, ಬೇರೆ ದೇಶದಿಂದ ಕರ್ಕೊಂಬಂದು ಅವರಿಗೆ ಸ್ಪೆಷಲ್ ವೀಸಾ ಕೊಟ್ಟು ಆ ಧರ್ಮಸಭೆಯಲ್ಲಿ ಭಾಗವಹಿಸೋಕ್ಕೆ ಕೊಡ್ತೀರಾ ಅಂದರೆ ಇನ್ನೆಷ್ಟು ಓಲೈಕೆ ರಾಜಕಾರಣ ಮಾಡೋಕ್ಕೆ ಹೊರಟಿದ್ದೀರಾ? ಇದು ಸರಿ. ಅದೇ CM ಕೂಡ ಭಾಗಿಯಾಗುವಂಥದ್ದೇ ಒಂದು ದೊಡ್ಡ ಇದು ನಮಗೆ ಅವಮಾನ. ಅಂದರೆ ನಾನು ಆ ಧರ್ಮದ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಈಕ್ವಲ್ಲಾಗಿ ನೋಡಿ. ನಮ್ಮಲ್ಲಿ ಸಾಮಾಜಿಕ ನ್ಯಾಯ ಹೇಳ್ತೀವಿ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಮಧ್ಯದಲ್ಲಿ ತಿದ್ದಿದ್ರೂ ಇವರು ಎಲ್ಲರಿಗೂ ಸಮಾನವಾಗಿ ನೋಡಿ ಅಂತ ಹೇಳ್ತೀವಿ. ಆದರೆ ಇವ್ರು ಮಾಡ್ತಿರೋದೇನು? ಗಣಪತಿ ಹಬ್ಬಕ್ಕೆ ರಿಸ್ಟ್ರಿಕ್ಷನ್ಸು, ಈದ್ ಮಿಲಾದಿಗೆ CM ಹೋಗಿ ಭಾಗವಹಿಸೋದು, ಮತ್ತು ವಿತೌಟ್ ವೀಸಾ ಪರ್ಮಿಷನ್. ಅಂದರೆ ಇವರು ಇನ್ನು ಮುಂದೆ ಏನಾಗುತ್ತೆ ಅಂದರೆ ಈ ದೇಶದಲ್ಲಿ ಇವರು ತೀರ್ಮಾನ ಮಾಡ್ದಂಗಿದೆ. ಎಷ್ಟು ಪರ್ಸೆಂಟೇಜ್ ಇದೆ ಹಿಂದೂಗಳ ಪರ್ಸೆಂಟೇಜು, ಮುಸಲ್ಮಾನರ ಪರ್ಸೆಂಟೇಜ್ ಇದೆ, ಇದು ಹೆಂಗಾರ ಮಾಡಿ ಹಿಂದೂಗಳಿಗಿಂತ ಜಾಸ್ತಿ ಪರ್ಸೆಂಟೇಜ್ ಆಗಬೇಕು ಅನ್ನೋವಂಥ ಕಾರಣದಿಂದ ಈ ಕಡೆ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ಸಿನ ಯಾರ್ಯಾರು ನಮ್ಮ ನಾಯಕರುಗಳಿದ್ದಾರೆ, ಬಾಂಗ್ಲಾದೇಶದಿಂದ ಒಳಗಡೆ ಬರ್ಬೇಕಾರೆ ಯಾರಿಗೂ ಏನು ಅನಿಸಲ್ಲ, ಈ ಕಡೆ ಪಾಕಿಸ್ತಾನದಿಂದ ಒಳಗಡೆ ಬರ್ಬೇಕಾರೆ ಏನು ಅನಿಸಲ್ಲ. ಇನ್ನು ಈ ರೀತಿ ಬಂದು ಬೇರೆ ಧರ್ಮದವರು ಆ ಧರ್ಮದ ಯಾರಿದ್ದಾರೆ ಧರ್ಮಾಧಿಕಾರಿಗಳು ಅಂತ ಅವ್ರು ಅನ್ಕೊಂಡು ಈಗ ಬರ್ತಾ ಇದ್ದಾರಲ್ಲ, ಇವರಿಗೆ ನಾಳೆಗೆ ಇಂಡಿಯಾನೇ ಭಾಳ ಖುಷಿ ಕೊಡೋಕ್ಕೆ ಶುರು ಆಗುತ್ತೆ. ಇಷ್ಟು ಚೆನ್ನಾಗಿ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿದ್ರೆ ಅಲ್ಲಿರೋದಕ್ಕಿಂತ ಇಲ್ಲೇ ಸೇಫು ಅಂತ ಬರೋ ಅಂಥದ್ದನ್ನು, ಇದು ವ್ಯವಸ್ಥಿತವಾದಂಥ ಸಂಚಿದು. ಇದು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಜಮೀರ್ ಅಹಮದ್ ಅವರ ಈ ಜುಗಲ್ಬಂದಿ ಇದೆಯಲ್ಲ, ನಾವು ಅವಾಗ ವಕ್ಫ್ ಬೋರ್ಡಲ್ಲೂ ನೋಡಿದ್ವಿ ಇವರಿಬ್ಬರು ಏನು ಮಾಡಿದ್ರು ಅಂತ. ಇನ್ನು ವಕ್ಫ್ ತಿದ್ದುಪಡಿ ಆಗೋಕ್ಕಿಂತ ಮುಂಚೆ ಅವರೆಲ್ಲ ಕಡೆ ಬೇಲಿ ಹಾಕ್ರಿ ಅಂತ ಹೇಳೋಕ್ಕೆ ಜಮೀರ್ ಅಹಮದ್ ಅವ್ರು ಮಾಡಿದ್ದು. ಇದು ಸಿದ್ದರಾಮಯ್ಯನವರು ಅದು ಕುಣಿತಾ ಇದ್ದಾರೆ. ಇದು ಸರಿಯಲ್ಲ. ಇದು ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥದ್ದು ಇಲ್ಲಿ ಬಂದು ಏನು ಭಾಷಣ ಮಾಡ್ತೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ ಇಲ್ಲಿ, ನೀವೇನು ಬಂದು ಭಾಷಣ ಮಾಡೋಕ್ಕಿಲ್ಲೇ ನಮ್ಮ ಭಾರತದಲ್ಲೇ ಹಲವಾರು ಜನ ಧರ್ಮಗುರುಗಳಿದ್ದಾರೆ, ಅವರಿಂದ ಭಾಷಣ ಮಾಡಿಸಿ.
ಅವರಿಂದ ಪ್ರೇರಣೆ ತೊಗೊಂಡೇ ಸಾಕಷ್ಟು ಮಾಡಿದ್ದೀರಲ್ಲ, ಅದನ್ನೇ ಮಾಡಿಸಿ. ಇದ್ಯಾಕೆ ಹೊಸದಾಗಿ ಇದನ್ನು ಶುರು ಮಾಡಿರೋದು? ಮತ್ತು ಯಾವುದ್ಯಾವುದು ಸೆಂಟ್ರಲ್ ಗೌರ್ಮೆಂಟಿನ ಆ್ಯಕ್ಟ್ ಪ್ರಕಾರ ಇದೆ ಉಲ್ಲಂಘನೆ ಆದರೆ ನಾವು ಸುಮ್ಮನಿರಲ್ಲ, ನಾವು ಗಲಾಟೆ ಮಾಡೋರು ಇದ್ದೀವಿ. ಇವತ್ತು ಕಾಂಗ್ರೆಸ್ಸು 5 ಗ್ಯಾರಂಟಿಗಳನ್ನು ರಾಜ್ಯದಲ್ಲಿ ಮಾಡಿದೆ. ನಾವು ಅವತ್ತು ಹೇಳಿದ್ವಿ, ಎಸ್ಪೆಷಲಿ ಮುಸಲ್ಮಾನರಿಗೆ ಒಂದಷ್ಟು ಭಾಗ್ಯಗಳನ್ನು ಅವರಿಗಾಗಿ ಅಂತಲೇ ಕೊಟ್ಬಿಟ್ರೆ ನಿಮ್ಮದು ಏನಿದೆ ಇಂಟೆನ್ಷನ್ನು ಇಡೀ ಇಡೀ ಕರ್ನಾಟಕಕ್ಕೆ ಗೊತ್ತು. ಆ ಇಂಟೆನ್ಷನನ್ನು ಒಂದು ಭಾಗ್ಯಗಳಲ್ಲಿ ಸೇರಿಸ್ಬಿಟ್ರೆ ಸುಮ್ಮನೆ 5 ಗ್ಯಾರಂಟಿಗಳನ್ನು ಕೊಟ್ಟು ಈಗ ಮುಸಲ್ಮಾನರಿಗೆ ಮತ್ತೆ ಸಪ್ರೇಟ್ ಅವಾಗ ಘೋಷಣೆ, ಯಾಕಂದರೆ ಅಪೀಸ್ಮೆಂಟು ಇದನ್ನು ಯಾವಾಗಲೂ ಈಗ ಅವರನ್ನು ಈ ಥರ ಅಪೀಸ್ಮೆಂಟ್ ಮಾಡ್ಕೊಂಡೇ ಓಡ್ ತೊಗೊಂಡು ಬರ್ತಿದ್ದೀರಾ. 2.5 ವರ್ಷ ಆಯಿತು. 2.5 ವರ್ಷದಲ್ಲಿ ಮುಸಲ್ಮಾನರಿಗೆ ಏನೇನು ಕೊಟ್ಟಿದ್ದಾರೆ ಅನ್ನೋದಂತೂ ಲೀಸ್ಟ್ ಮಾಡಿ ಅಂತಲೇ ನಾವು ಹೇಳ್ತಾನೆ ಇದ್ದೀವಿ. ನಾವು 5 ಗ್ಯಾರಂಟಿಗಳಲ್ಲಿ ಮುಸಲ್ಮಾನರಿಗಿಲ್ವಾ ಅಂತಲೂ ಒಂದು ಸಲ ಯೋಚನೆ ಮಾಡಿ. ಶಾಲೆಗಳನ್ನು ಓಪನ್ ಮಾಡ್ತೀರಾ, ಕಾಲೇಜುಗಳನ್ನು ಹೆಣ್ಮಕ್ಳಿಗೆ ಓಪನ್ ಮಾಡ್ತೀರಾ. ಅದು ಇನ್ನೂ ಕಾಲೇಜೇ ಶುರು ಆಗಿಲ್ಲ, ಹಳೆ ಕೊಟ್ಟಿದ್ದೇ ಕಾಲೇಜ್ ಇನ್ನೂ ಶುರು ಆಗಿಲ್ಲ, ಇನ್ನಷ್ಟು ಅಡಿಷನಲ್ ಕಾಲೇಜನ್ನು ಕೊಡ್ತೀರಾ. ನಾವು ಅವತ್ತಿಂದ ಹೇಳ್ತಾ ಇರೋದು, ಈ 5 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿನ ಎಕ್ಸ್ಕ್ಲೂಸಿವ್ಲಿ ಫಾರ್ ಮುಸಲ್ಮಾನರಿಗೆ ಅಂತ ಮಾಡಿಬಿಡಿ ಅಂತ ನಾವು ಅವತ್ತು ಹೇಳ್ತಾ ಇದ್ವಿ. ಈಗ ಮತ್ತೊಂದು ಹೆಜ್ಜೆ, ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ಧರ್ಮಗುರುಗಳು ಬೇರೆ ಬೇರೆ ದೇಶದಿಂದ ಆಹ್ವಾನ ಮಾಡಿರೋವಂಥದ್ದು. ನಮ್ಮ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಇನ್ನೂ ಏನೇನು ಮಾಡೋಕ್ಕೆ ಈ ರಾಜ್ಯವನ್ನು ಹೊಡಿಬೇಕು, ಈ ದೇಶವನ್ನು ಹೊಡಿಬೇಕು, ನಮ್ಮನ್ನು ಅವ್ರನ್ನ ಬೇರೆ ಮಾಡಬೇಕು ಅನ್ನೋವಂಥವ್ರು. ಅಲ್ಲಿ ಯಾರ್ಯಾರು ಏನೇನು ಧರ್ಮಗಳು ಗುರುಗಳ ಅವ್ರದ್ದೇನಾದ್ರೂ ಕ್ರಾಸ್ ಚೆಕ್ ಆಗಿದೆಯಾ ನಂದು ಮೊದಲನೇದು. ಅಂದರೆ ಅವರು ಯಾವುದಾದ್ರೂ ಕಾಂಟ್ರವರ್ಷಿಯಲ್ ಇದ್ದಾರಾ ಅದನ್ನು ಕೂಡ ಕ್ರಾಸ್ ಚೆಕ್ ಆಗಬೇಕು, ಅದನ್ನು ಸ್ಕ್ರೀನಿಂಗ್ ಆಗಬೇಕು. ಇನ್ನೊಂದು ಭಾಳ ಮುಖ್ಯವಾಗಿ ನಮ್ಮ ಆ್ಯಕ್ಟ್ ಪ್ರಕಾರ ಯಾವುದೇ ಕಾರಣಕ್ಕೂ ಇಲ್ಲಿ ಧರ್ಮಗುರುಗಳು ಬಂದು ಧಾರ್ಮಿಕ ಚಟುವಟಿಕೆಗಳ ಭಾಗವಹಿಸುವಂಥದ್ದನ್ನು ನಮ್ಮಲ್ಲಿ ಒಂದಷ್ಟು ಕಾನೂನು ವ್ಯವಸ್ಥೆಯಲ್ಲಿ ಅವರಿಗೆ ರಿಸ್ಟ್ರಿಕ್ಷನ್ಸ್ ಇದೆ. ಇನ್ನೊಂದು ವೀಸಾ, ನಾನು ಅದೇ ಈಗ ನಮಗೊಂದು ಥರ ಹಿಂದೂಗಳಿಗೆ ಒಂದು ರೀತಿಯಾದಂಥದ್ದು, ಮುಸಲ್ಮಾನರಿಗೆ ಒಂದು ರೀತಿಯಾದ ಆ ಥರದ್ದೇನು ನಮ್ಮ ಒಟ್ಟು ವ್ಯವಸ್ಥೆಯಲ್ಲಿ ಫಾರಿನರ್ಸಿಗೆ ಈ ಥರದ್ದೆಲ್ಲ ವ್ಯವಸ್ಥೆಯಲ್ಲಿ ಇಲ್ಲ. ಆದರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಇವರು ಅಂದರೆ ಎಲ್ಲದಕ್ಕೂ ಸ್ಪೆಷಲ್. ಅವರು ಎಲ್ಲದಕ್ಕೂ ಸ್ಪೆಷಲ್. ನಿಮ್ಮ ತೊಡೆ ಮೇಲೆ ಕೂರಿಸ್ಕೊಳ್ಳಿ ಮಾನ್ಯ ಸಿದ್ದರಾಮಯ್ಯನವರೇ, ಜಮೀರ್ ಅಹಮದ್ ಅವರೇ, ನಮಗೇನು ಬೇಜಾರಿಲ್ಲ. ಆದರೆ ನಮಗೂ ಒಂದು ಸ್ವಲ್ಪ ಅವಕಾಶ ಕೊಡಿ. ನಾವು ಇಲ್ಲಿ ಗಣಪತಿ ಹಬ್ಬನ ಮಾಡ್ತೀವಿ ಅಂತ ಹೇಳಿದಾಗ ನಮಗೆ 108 ರಿಸ್ಟ್ರಿಕ್ಷನ್ಸು ಯಾವ ಆ್ಯಕ್ಟಲ್ಲೂ ಇಲ್ಲ. ನಾವು ಗಣಪತಿ ಹಬ್ಬದ ಸಂದರ್ಭದಲ್ಲಿ ಗಣಪತಿಯ ವಿಸರ್ಜನೆ ಮಾಡಬೇಕು ಅಂತ ಹೊರಟ್ರೆ ನಮಗೆ ಗಣಪತಿ ಇಡದೇ ಬೇಡನಪ್ಪ ಅನ್ನೋ ಮಟ್ಟಕ್ಕೆ ಕಿರುಕುಳ. ನೀವು ಅವರಿಗಾದರೆ ಬೇರೆ ಕಂಟ್ರಿಯಿಂದ ಬೇರೆ ದೇಶದಿಂದ ಕರ್ಕೊಂಬಂದು ಅವರಿಗೆ ಸ್ಪೆಷಲ್ ವೀಸಾ ಕೊಟ್ಟು ಆ ಧರ್ಮಸಭೆಯಲ್ಲಿ ಭಾಗವಹಿಸೋಕ್ಕೆ ಕೊಡ್ತೀರಾ ಅಂದರೆ ಇನ್ನೆಷ್ಟು ಓಲೈಕೆ ರಾಜಕಾರಣ ಮಾಡೋಕ್ಕೆ ಹೊರಟಿದ್ದೀರಾ? ಇದು ಸರಿ. ಅದೇ CM ಕೂಡ ಭಾಗಿಯಾಗುವಂಥದ್ದೇ ಒಂದು ದೊಡ್ಡ ಇದು ನಮಗೆ ಅವಮಾನ. ಅಂದರೆ ನಾನು ಆ ಧರ್ಮದ ಬಗ್ಗೆ ಇದ್ರ ಬಗ್ಗೆ ಅಲ್ಲ, ಈಕ್ವಲ್ಲಾಗಿ ನೋಡಿ. ನಮ್ಮಲ್ಲಿ ಸಾಮಾಜಿಕ ನ್ಯಾಯ ಹೇಳ್ತೀವಿ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಮಧ್ಯದಲ್ಲಿ ತಿದ್ದಿದ್ರೂ ಇವರು ಎಲ್ಲರಿಗೂ ಸಮಾನವಾಗಿ ನೋಡಿ ಅಂತ ಹೇಳ್ತೀವಿ. ಆದರೆ ಇವ್ರು ಮಾಡ್ತಿರೋದೇನು? ಗಣಪತಿ ಹಬ್ಬಕ್ಕೆ ರಿಸ್ಟ್ರಿಕ್ಷನ್ಸು, ಈದ್ ಮಿಲಾದಿಗೆ CM ಹೋಗಿ ಭಾಗವಹಿಸೋದು, ಮತ್ತು ವಿತೌಟ್ ವೀಸಾ ಪರ್ಮಿಷನ್. ಅಂದರೆ ಇವರು ಇನ್ನು ಮುಂದೆ ಏನಾಗುತ್ತೆ ಅಂದರೆ ಈ ದೇಶದಲ್ಲಿ ಇವರು ತೀರ್ಮಾನ ಮಾಡ್ದಂಗಿದೆ. ಎಷ್ಟು ಪರ್ಸೆಂಟೇಜ್ ಇದೆ ಹಿಂದೂಗಳ ಪರ್ಸೆಂಟೇಜು, ಮುಸಲ್ಮಾನರ ಪರ್ಸೆಂಟೇಜ್ ಇದೆ, ಇದು ಹೆಂಗಾರ ಮಾಡಿ ಹಿಂದೂಗಳಿಗಿಂತ ಜಾಸ್ತಿ ಪರ್ಸೆಂಟೇಜ್ ಆಗಬೇಕು ಅನ್ನೋವಂಥ ಕಾರಣದಿಂದ ಈ ಕಡೆ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ಸಿನ ಯಾರ್ಯಾರು ನಮ್ಮ ನಾಯಕರುಗಳಿದ್ದಾರೆ, ಬಾಂಗ್ಲಾದೇಶದಿಂದ ಒಳಗಡೆ ಬರ್ಬೇಕಾರೆ ಯಾರಿಗೂ ಏನು ಅನಿಸಲ್ಲ, ಈ ಕಡೆ ಪಾಕಿಸ್ತಾನದಿಂದ ಒಳಗಡೆ ಬರ್ಬೇಕಾರೆ ಏನು ಅನಿಸಲ್ಲ. ಇನ್ನು ಈ ರೀತಿ ಬಂದು ಬೇರೆ ಧರ್ಮದವರು ಆ ಧರ್ಮದ ಯಾರಿದ್ದಾರೆ ಧರ್ಮಾಧಿಕಾರಿಗಳು ಅಂತ ಅವ್ರು ಅನ್ಕೊಂಡು ಈಗ ಬರ್ತಾ ಇದ್ದಾರಲ್ಲ, ಇವರಿಗೆ ನಾಳೆಗೆ ಇಂಡಿಯಾನೇ ಭಾಳ ಖುಷಿ ಕೊಡೋಕ್ಕೆ ಶುರು ಆಗುತ್ತೆ. ಇಷ್ಟು ಚೆನ್ನಾಗಿ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿದ್ರೆ ಅಲ್ಲಿರೋದಕ್ಕಿಂತ ಇಲ್ಲೇ ಸೇಫು ಅಂತ ಬರೋ ಅಂಥದ್ದನ್ನು, ಇದು ವ್ಯವಸ್ಥಿತವಾದಂಥ ಸಂಚಿದು. ಇದು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಜಮೀರ್ ಅಹಮದ್ ಅವರ ಈ ಜುಗಲ್ಬಂದಿ ಇದೆಯಲ್ಲ, ನಾವು ಅವಾಗ ವಕ್ಫ್ ಬೋರ್ಡಲ್ಲೂ ನೋಡಿದ್ವಿ ಇವರಿಬ್ಬರು ಏನು ಮಾಡಿದ್ರು ಅಂತ. ಇನ್ನು ವಕ್ಫ್ ತಿದ್ದುಪಡಿ ಆಗೋಕ್ಕಿಂತ ಮುಂಚೆ ಅವರೆಲ್ಲ ಕಡೆ ಬೇಲಿ ಹಾಕ್ರಿ ಅಂತ ಹೇಳೋಕ್ಕೆ ಜಮೀರ್ ಅಹಮದ್ ಅವ್ರು ಮಾಡಿದ್ದು. ಇದು ಸಿದ್ದರಾಮಯ್ಯನವರು ಅದು ಕುಣಿತಾ ಇದ್ದಾರೆ. ಇದು ಸರಿಯಲ್ಲ. ಇದು ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥದ್ದು ಇಲ್ಲಿ ಬಂದು ಏನು ಭಾಷಣ ಮಾಡ್ತೀರಾ?
ನಾವೆಲ್ಲ ಚೆನ್ನಾಗಿದ್ದೀವಿ ಇಲ್ಲಿ, ನೀವೇನು ಬಂದು ಭಾಷಣ ಮಾಡೋಕೆ. ಇಲ್ಲೇ ನಮ್ಮ ಭಾರತದಲ್ಲೇ ಹಲವಾರು ಜನ ಧರ್ಮಗುರುಗಳಿದ್ದಾರೆ, ಅವರಿಂದ ಭಾಷಣ ಮಾಡಿಸಿ, ಅವರಿಂದ ಪ್ರೇರಣೆ ತೊಗೊಂಡೇ ಸಾಕಷ್ಟು ಮಾಡಿದ್ದೀರಲ್ಲ, ಅದನ್ನೇ ಮಾಡಿಸಿ. ಇದ್ಯಾಕೆ ಹೊಸದಾಗಿ ಇದನ್ನು ಶುರು ಮಾಡಿರೋದು? ಮತ್ತು ಯಾವುದ್ಯಾವುದು ಸೆಂಟ್ರಲ್ ಗೌರ್ಮೆಂಟಿನ ಆ್ಯಕ್ಟ್ ಪ್ರಕಾರ ಇದೆ ಉಲ್ಲಂಘನೆ ಆದರೆ ನಾವು ಸುಮ್ಮನಿರಲ್ಲ, ನಾವು ಗಲಾಟೆ ಮಾಡೋರು ಇದ್ದೀವಿ.